ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರಿಗೂ ಕೂಡ ಈ ಲೆವೆಲ್ಗೆ ಓಟೇ ಬಿದ್ದಿರಲಿಲ್ಲ ಗುರು. ಆ ರೇಂಜಲ್ಲಿ ಹನುಮಂತುಗೆ ಓಟನ್ನು ಹಾಕಿ ಚೆಚ್ಚಿ ಕೆಡವಾಕ್ಬಿಟ್ಟಿದ್ದಾರೆ. ಒಂದು ರೆಕಾರ್ಡ್ ಬ್ರೇಕೇ ಅನ್ಬೋದು. ಬಿಗ್ ಬಾಸ್ ಇತಿಹಾಸದಲ್ಲೇ ಇದೊಂದು ರೆಕಾರ್ಡ್ ಬ್ರೇಕು. ಯಾರ್ಯಾರು ಎಷ್ಟೆಷ್ಟು ಓಟನ್ನು ಪಡ್ಕೊಂಡಿದ್ದಾರೆ ಅಂತ ಕಂಟಿನ್ಯೂಟಿಯಾಗಿ ಹೇಳ್ತಾ ಹೋಗ್ತೀನಿ. ಆದರೆ ಹನುಮಂತು ಫ್ಯಾನ್ಸ್ ಬೇಸ್ ಇದೆಯಲ್ಲ, ಬೆಂಕಿ ಗುರು. ಯಾರ್ಯಾರು ದುಡ್ಡು ಕೊಟ್ಬಿಟ್ಟು ಓಟ್ಗಳನ್ನ ಹಾಕಿಸ್ಕೊತಾ ಇದ್ದಾರೆ. ಆದರೆ ಹನುಮಂತುಗೆ ಏನೂ ಇಲ್ಲ ಗುರು. ಆ ಲೆವೆಲ್ಗೆ ಆನಾಗೆ ಓಟ್ ಬೀಳ್ತಾ ಹೋಗ್ತಿದೆ. ಇವಾಗ ಮೊದಲನೇದಾಗಿ ಬಂದ್ಬಿಟ್ಟು 6ನೇ ಸ್ಥಾನದಲ್ಲಿರುವ ರಜತ್ ಅವ್ರಿಗೆ 1,61,00,000 ಓಟ್ ಬಿದ್ದಿದೆ ಇದುವರೆಗೂ. ಮತ್ತು 5ನೇ ಸ್ಥಾನದಲ್ಲಿರೋದು ಭವ್ಯ ಗೌಡರವರು. ಅವರಿಗೆ 1,91,00,000 ಓಟ್ ಬಿದ್ದಿದೆ ಇದುವರೆಗೂ ಪ್ರೆಸೆಂಟು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಸ್ಥಾನ ಚೇಂಜ್ ಆಗೋಸು ಚಾನ್ಸಸ್ ಜಾಸ್ತಿ ಇದೆ. ಇನ್ನು 4ನೇ ಸ್ಥಾನದಲ್ಲಿರೋದು ನಮ್ಮ ಉಗ್ರಂ ಮಂಜು ಅವರು. 2,15,00,000 ಓಟ್ ಪಡೆದು 4ನೇ ಸ್ಥಾನದಲ್ಲಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇವಾಗ ಮೋಕ್ಷಿತ್ ಅವ್ರಿಗೂ ಉಗ್ರಂ ಮಂಜು ಅವ್ರಿಗೂ ಸಖತ್ತು ಏನು ಜಾಸ್ತಿ ಅಜಗಜಾಂತರ ಡಿಫ್ರೆನ್ಸ್ ಏನೂ ಇಲ್ಲ. ಇದು ಕೂಡ ಚೇಂಜ್ ಆಗ್ಬೋದು. ಮೋಕ್ಷಿತ್ ಅವ್ರಿಗೆ ಇದುವರೆಗೂ ಬಿದ್ದಿರೋ ಓಟು 2,16,00,000 ಓಟ್ ಬಿದ್ದಿದೆ. ಇವ್ರಿಗೂ ಉಗ್ರಂ ಮಂಜು ಅವ್ರಿಗೂ 1,100,000 ಡಿಫ್ರೆನ್ಸ್ ಇರೋದು. ಮತ್ತು ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಈ ಒಂದು 2ನೇ ಸ್ಥಾನದಲ್ಲಿರುವಂಥ ತ್ರಿವಿಕ್ರಮ್ ಅವ್ರಿಗೆ ಓಟ್ ಬಿದ್ದಿರೋದು 2,17,00,000 ಸಮಥಿಂಗ್ ಓಟ್ ಬಿದ್ದಿದೆ. ಇಲ್ಲಿ ಮೋಕ್ಷಿತ ಇವ್ರಿಗೂ 1,00,000 ಡಿಫ್ರೆನ್ಸ್ ಇದೆ. ಉಗ್ರಂ ಮಂಜು ಅವ್ರಿಗೂ ಇವ್ರಿಗೂ 2,00,000 ಡಿಫ್ರೆನ್ಸ್ ಇದೆ. ಇಲ್ಲಿ ವೇರಿಯೇಷನ್ ಆಗಿಬಿಡ್ಬೋದು. ಇವಾಗ 2ನೇ ಸ್ಥಾನದಲ್ಲಿರುವಂಥ ತ್ರಿವಿಕ್ರಮ್ ಅವರು 3ಕ್ಕಾದರೂ ಬರ್ಬೋದು, ಇಲ್ಲ 4ಕ್ಕಾದರೂ ಹೋಗ್ಬೋದು, ಹೇಳಲಿಕ್ಕಾಗಲ್ಲ. ಓಟ್ ಇಷ್ಟು ವೇರಿಯೇಷನಲ್ಲಿದೆ. ಇನ್ನು ಮೊದಲನೇ ಸ್ಥಾನದಲ್ಲಿರುವಂಥ ಹನುಮಂತುಗೆ ರೆಕಾರ್ಡ್ ಬ್ರೇಕ್ ಓಟಿಂಗ್ ಬಿದ್ದಿದೆ ಗುರು. ಇದುವರೆಗೂ 3 ಕೋಟಿ ಓಟ್ನ ತಗೊಂಡಿರುವ ಏಕೈಕ ವ್ಯಕ್ತಿ ಹನುಮಂತು. ಯಾಕಂದರೆ ಕಳೆದ ಸೀಸನ್ನಲ್ಲಿ ಕಾರ್ತಿಕ್ ಅವರು 2,98,00,000 ಓಟ್ನ ಪಡೆದಿದ್ರು. ಆ ರೆಕಾರ್ಡ್ನ ಬ್ರೇಕ್ ಮಾಡಿ 3 ಕೋಟಿ ಓಟನ್ನು ಪಡೆದಿದ್ದಾರೆ. ಇನ್ನೂ ಇದು ಜಾಸ್ತಿ ಆಗುತ್ತೆ ಇನ್ನೂ, ಯಾಕಂದರೆ ಇವತ್ತಿನ 11 ಗಂಟೆವರೆಗೂ ಈ ಒಂದು ವೋಟಿಂಗ್ದು ಓಟ್ ಹಾಕೋದಕ್ಕೆ ಟೈಮ್ ಇದೆ. 11 ಗಂಟೆವರೆಗೂ ನೋಡೋಣ ಇನ್ನೂ ಎಷ್ಟು ಬೀಳುತ್ತೆ. ಅದ್ರ ಪೂರ್ತಿ ಅಪ್ಡೇಟ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಯಾರು ವಿನ್ ಆಗಬೇಕು ಅದನ್ನು ಫಸ್ಟು ಕೊಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.